ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸುಪ್ರಿ ಕನ್ನಡ ವ್ಲಾಗ್ಸ್. ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗೆ ಈ ಒಂದು ವಿಡಿಯೋ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಹಾಗೆ 100ರ ದಿನಕ್ಕೆ ಕಾಲಿಟ್ಟಿರುವ ಬಿಗ್ ಬಾಸ್ ಸೀಸನ್ 12ರಂದು ಇವಾಗ ಟಾಸ್ಕ್ ಅಂದರೆ ಫಿನಾಲೆ, ಟಿಕೆಟ್ ಟು ಫಿನಾಲೆ ಅಂತ ಹೇಳ್ಬಿಟ್ಟು ಟಾಸ್ಕ್ಗಳು ಕೂಡ ಈ ಪೂರ್ತಿ ವಾರ ಟಾಸ್ಕ್ ಫಿನಾಲೆ ಅಂತ ಹೇಳ್ಬಿಟ್ಟು ನಡೀತಾ ಇದೆ. ಸೊ ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗೆ ವಿಷಯಕ್ಕೆ ಬರೋದಾದರೆ ಇಲ್ಲಿ ಮಂಜು ಗೌತಮಿ ಮಾಸ್ಟರ್ ಪ್ಲಾನ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಗೌತಮಿ ಅವರು ಮಾಸ್ಟರ್ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹರಿದಾಡ್ತಿದೆ. ಸೊ ವೀಕ್ಷಕರು ಅದಕ್ಕೆ ಉತ್ತರವನ್ನು ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಈ ಕಡೆ ಹರಕೆಯ ಕುರಿ ಆಗ್ತಿದಾರ ಧನರಾಜ್ ಅಂತಾನೂ ಕೂಡ ಇಲ್ಲಿ ವೀಕ್ಷಕರು ಕೂಡ ಎಲ್ಲ ಕಡೆ ಹರಿದಾಡ್ತಿದೆ. ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಈ ಕಡೆ ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಹರಿದಾಡ್ತಿದೆ ಅಂತಾನೆ ಹೇಳ್ಬೋದು. ಈ ಕಡೆ ಧನರಾಜ್ ಅವರ ಹೆಸರು ತೆಗೆದುಕೊಳ್ತೀನಿ ಅಂತ ಹೇಳ್ಬಿಟ್ಟು ಗೌತಮಿ ಹಾಗೂ ಮಂಜು ಹೇಳಿದ್ದಾರೆ. ಆದರೆ ಇಲ್ಲಿ ಇಬ್ಬರು ಧನರಾಜರು ಹೆಸರು ಹೇಳ್ತಿದ್ದಂಗೆ ಸ್ಪರ್ಧಿಗಳೆಲ್ಲ ವ್ಯಂಗ್ಯ ಮಾಡುವಂತೆ ಚಪ್ಪಾಳೆ ತಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ನಿನ್ನೆ ಎಪಿಸೋಡಲ್ಲಿ ನೀವು ಕೂಡ ನೋಡಿದಾಗೆ ಯಾವ ಥರ ಟಾಸ್ಕ್ಗಳನ್ನು ಕೊಟ್ಟಿದ್ದಾರೆ, ಮತ್ತು ಚೆಂಡನ್ನು ಕಲೆಕ್ಟ್ ಮಾಡೋದಾಗಿರ್ಬೋದು, ಇನ್ನೊಂದು ಕಡೆ ಬಲೂನ್ಗಳನ್ನು ಹೊಡೆಯೋದಾಗಿರ್ಬೋದು, ಇನ್ನೊಂದು ಬಲೂನ್ಗಳು ಮತ್ತು ಬಾಲ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಯಾವ ಥರ ಒಂದು ಮೈಂಡ್ ಗೇಮ್ಗಳನ್ನು ಟಾಸ್ಕ್ಗಳನ್ನು ಬಿಗ್ ಬಾಸ್ ಕಡೆಯಿಂದನೂ ಕೊಡ್ತಾಯಿದ್ರು. ಹಾಗೆ ಈ ಕಡೆ ಹನುಮಂತು ಅವ್ರದ್ದೇ ಒಂದು ಟೀಮ್ ಇತ್ತು, ಈ ಕಡೆ ಭವ್ಯಗೌಡ, ಮೋಕ್ಷಿತಾ ಅವರೇ ಒಂದು ಕಡೆ ಇದ್ದರು, ಮತ್ತು ಈ ಕಡೆ ಗೌತಮಿ ಹಾಗೆ ಉಗ್ರ ಮಂಜು, ಧನರಾಜ್ ಒಂದು ಕಡೆ ಇದ್ದರು. ಉಗ್ರ ಮಂಜು, ಧನರಾಜ್, ಗೌತಮಿ ಒಂದು ಕಡೆ ಇದ್ದಾಗ ಈ ಕಡೆ ಬಿಗ್ ಬಾಸ್ ಸೀಸನ್ 11ರ ಒಂದು ಶೋ ಮುಗಿಯುವ ಹಂತಕ್ಕೆ ಬಂದಿದೆ. ನಿಮಗೂ ಕೂಡ ಗೊತ್ತೇ ಇದೆ, 100ರ ಒಂದು ದಿನಕ್ಕೆ ತಲುಪಿದೆ. ಹಾಗೆ ಫಿನಾಲೆ ವೇದಿಕೆ ಹೇರುವವರು ಯಾರು ಅನ್ನೋದು ಇವಾಗ ಆಲ್ರೆಡಿ ಎಲ್ಲರ ಮೈಂಡಲ್ಲೂ ಕೂಡ ಒಂದು ಕುತೂಹಲ ಮೂಡಿಸಿದೆ ಅಂತಲೇ ಹೇಳ್ಬೋದು. ತ್ರಿವಿಕ್ರಮ್ ಅವರು ವಿನ್ ಆಗ್ಬೋದಾ, ಇಲ್ಲ ಹನುಮಂತು ಅವರು ವಿನ್ ಆಗ್ಬೋದಾ, ಇಲ್ಲ ಭವ್ಯಗೌಡ ವಿನ್ ಆಗ್ಬೋದಾ, ಉಗ್ರ ಮಂಜುನೇ ವಿನ್ ಆಗ್ಬೋದಾ ಅಂತ ಹೇಳ್ಬಿಟ್ಟು ವಿನ್ನರ್ ಯಾರಾಗ್ಬೋದು ಅಂತ ಹೇಳ್ಬಿಟ್ಟು ಎಲ್ಲರ ತಲೆಯಲ್ಲೂ ಕೂಡ ಓಡ್ತಿದೆ. ಹಾಗೆ ಈ ಕಪ್ಪು ಗೆಲ್ಲುವವರು ಯಾರು ಎನ್ನುವ ಒಂದು ಕುತೂಹಲ ಕೂಡ ಎಲ್ಲರ ಮನಸ್ಸಲ್ಲೂ ಇದೆ. ವೀಕ್ಷಕರ ಮನಸ್ಸಲ್ಲೂ ಕೂಡ ಕುತೂಹಲ ಎಲ್ರಿಗೂ ಇದೆ. ಸೊ ಒಬ್ಬೊಬ್ರು ಅಂದ್ಕೊಳ್ತಾರೆ, ವೀಕ್ಷಕರು ಟಿ ವಿ ನೋಡ್ತಿರೋ ಅಂದರೆ ಬಿಗ್ ಬಾಸ್ ಸೀಸನ್ ಎಪಿಸೋಡ್ಗಳನ್ನು ದಿನ ನೋಡ್ತಿರುವ ಈ ವಾರದ ಅಂದರೆ ಈ ಕಪ್ಪನ ಗೆಲ್ಲೋರು ಇವರೇ ಬಿಡಿ, ತ್ರಿವಿಕ್ರಮಿಗೆ ಗೆಲ್ತಾರೆ ಬಿಡಿ, ಒಂದು ಕಡೆ ಉಗ್ರ ಮಂಜುನೇ ವಿನ್ನರ್ ಆಗೋದು ಬಿಡಿ, ಒಂದು ಕಡೆ ಹನುಮಂತು ಅವರೇ ವಿನ್ನರ್ ಆಗೋದು ಬಿಡಿ, ಭವ್ಯನೇ ವಿನ್ನರ್ ಆಗೋದು ಬಿಡಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಮಾತಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಫಿನಾಲೆ ತನಕ ವೆಯ್ಟ್ ಮಾಡಲೇಬೇಕು. ಫಿನಾಲೆ ತಲುಪಿದ ಮೇಲೆ ಫಿನಾಲೆಯಲ್ಲಿ ಯಾರು ವಿನ್ ಆಗ್ತಾರೆ, ಯಾರು ವಿನ್ನರ್ ಆಗ್ತಾರೆ, ಮತ್ತು ಟಿಕೆಟ್ ಟು ಫಿನಾಲೆ ಅಂತ ಹೇಳ್ಬಿಟ್ಟು ಟಾಸ್ಕ್ ಕೂಡ ನಡೀತಿದೆ. ಅದರಲ್ಲಿ ಯಾರು ವಿನ್ ಆಗ್ತಾರೆ ಏನು ಅಂತ ಹೇಳ್ಬಿಟ್ಟು ಟಿಕೆಟ್ ಫಿನಾಲೆ ಯಾರಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕಾದು ನೋಡಬೇಕು. ಇನ್ನೂ ಟಾಸ್ಕ್ಗಳು ನಡೀತಾನೆ ಇದೆ. ಅದರಲ್ಲಿ ಟಿಕೆಟ್ ಟು ಫಿನಾಲೆಗಾಗಿ ಬಿಗ್ ಬಾಸ್ ಸ್ಪರ್ಧಿಗಳು ಜಿದ್ದಾಜಿದ್ದಿಗೆ ಆಟಗಳನ್ನು ಆಡ್ತಾ ಇದ್ದಾರೆ. ಹಾಗೆ ಈಗಾಗಲೇ ಚೈತ್ರಾ ಕುಂದಾಪುರ ಅವ್ರಿಗೆ ಫಿನಾಲೆ ಟಿಕೆಟ್ ಮಿಸ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಕೂಡ ನೋಡ್ಬೋದು. ಸೊ ಎಲ್ಲರೂ ಕೂಡ ಉಗ್ರ ಮಂಜು ಆಗಿರ್ಬೋದು, ಈ ಕಡೆ ಗೌತಮಿ ಜಾಧವ್ ಆಗಿರ್ಬೋದು, ಹನುಮಂತು ಆಗಿರ್ಬೋದು, ಧನರಾಜ್ ಆಗಿರ್ಬೋದು, ರಜತ್ ಆಗಿರ್ಬೋದು, ಮೋಕ್ಷಿತಾ ಆಗಿರ್ಬೋದು, ಭವ್ಯಗೌಡ ಆಗಿರ್ಬೋದು, ಎಲ್ಲರೂ ಕೂಡ ಇಲ್ಲಿ ಈ ಒಂದು ಚೈತ್ರಾ ಕುಂದಾಪುರ ಅವರ ಹೆಸರನ್ನೇ ತಗೊಳ್ಳುವಾಗ ಅವರನ್ನು ಟಿಕೆಟು ಫಿನಾಲೆಗೆ ಮಿಸ್ ಆಗಿದೆ, ಫಿನಾಲೆ ಟಿಕೆಟ್ ಮಿಸ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಹಾಗೆ ಯಾವುದೇ ಥರ ಟಾಸ್ಕ್ ಇರಲಿ ಅದರಲ್ಲಿ ಆಡೋ ಹಾಗಿಲ್ಲ. ಮತ್ತು ಉಸ್ತುವಾರಿಯಾಗಿ ಇಲ್ಲಿ ರಜತ್ ಅವರು ಕೂಡ ಇದ್ದರು. ರಜತ್ ಅವರು ಈ ಸರಿ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಗೊತ್ತೇ ಇರುತ್ತೆ. ಇಲ್ಲಿ ಹರಕೆಯ ಕುರಿಯಾಗಿದ್ದಾರೆ, ಇಲ್ಲಿ ಗೌತಮಿ ಮತ್ತು ಉಗ್ರಂ ಮಂಜುಗೆ ಹರಕೆಯ ಕುರಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಬೋದು. ಸೊ ಯಾವ ಥರ ಏನು ಅಂತ ಹೇಳ್ಬಿಟ್ಟು ನೋಡೋದಾದರೆ ಇಲ್ಲಿ ಇದೀಗ ಹೊಸ ಪ್ರೋಮೋ ಔಟ್ ಆಗಿದೆ. ಸೊ ನೀವು ಕೂಡ ಪ್ರೋಮೋದಲ್ಲಿ ನೋಡ್ಬೋದು, ಬಿಗ್ ಬಾಸ್ ಸೀಸನ್ 11ರ ಒಂದು ಇವತ್ತಿನ ಒಂದು ಪ್ರೋಮೋ ನೋಡ್ಬೋದು. ಸೊ ಬಿಗ್ ಬಾಸ್ ನಿಮ್ಮಲ್ಲಿ ಟಿಕೆಟ್ ಟು ಫಿನಾಲೆಯಿಂದ ಒಬ್ಬರನ್ನು ಹೊರಗಡೆ ಇಡಬೇಕು ಎಂದಿದ್ದಾರೆ. ಸೊ ಹೊರಗಡೆ ಇಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಇವಾಗ ಆಲ್ರೆಡಿ ಟಾಸ್ಕಾಗಿ ಮಂಜು, ಧನರಾಜ್ ಹಾಗೂ ಗೌತಮಿ ಟೀಮ್ ಆಗಿ ಆಟ ಆಡ್ತಿದ್ರು. ನಿಮಗೆ ಗೊತ್ತಿರುತ್ತೆ, 2 ಟೀಮ್ಗಳಾಗಿ ವಿಂಗಡಣೆ ಮಾಡಿರ್ತಾರೆ. ಅದರಲ್ಲಿ ಗೌತಮಿ ಜಾಧವ್ ಮತ್ತು ಉಗ್ರ ಮಂಜು, ಈ ಕಡೆ ಗೌತಮಿ ಜಾಧವ್, ಧನರಾಜ್, ಈ ಥರ ಟೀಮ್ಗಳನ್ನು ಮಾಡ್ಕೊಂಡಿರ್ತಾರೆ. ಹಾಗೆ ಟಿಕೆಟ್ ಟು ಫಿನಾಲೆಗೆ ಒಬ್ಬರನ್ನು ಹೊರಗೆ ಇಡುವ ವಿಚಾರ ಬಂದಾಗ ಗೌತಮಿ ಹಾಗೂ ಮಂಜು ಒಂದಾಗಿ ಇಲ್ಲಿ ಧನರಾಜ್ ಹೆಸರು ಹೇಳಿದ್ದಾರೆ ಅಂತ ನೋಡ್ಬೋದು. ಸೊ ಎಷ್ಟು ತಪ್ಪು ಎಷ್ಟು ಸರಿ ಅನ್ನೋದು ನೀವೇ ಕಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ಇಲ್ಲಿ ಮೊದಲಿಂದನೂ ಗೌತಮಿ ಮತ್ತು ಉಗ್ರ ಮಂಜು ಒಂದಾಗೆ ಇದ್ದರು. ಆದರೂ ಕೂಡ ಇವಾಗ ಧನರಾಜ್ ಅವರು ಚೆನ್ನಾಗಿ ಟಾಸ್ಕ್ಗಳನ್ನು ಕೂಡ ಚೆನ್ನಾಗಿ ಆಡ್ತಿದ್ರು. ಅದ್ರ ಜೊತೆಗೆ ಸುದೀಪ್ ಅಣ್ಣನ ಚಪ್ಪಾಳೆ ಕೂಡ ಧನರಾಜ್ಗೆ ಸಿಕ್ಕಿದೆ. ಸೊ ಅವರು ಕೂಡ ಆಡ್ತಾ ಇದ್ರು.
ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ, ವೀಕ್ಷಕರು ಏನು ಹೇಳ್ತಾರೆ? ಸೊ ನಿಮ್ಗೇನು ಅನಿಸುತ್ತೆ ಈ ವಿಡಿಯೋ ನೋಡ್ತಿರೋರು? ಧನರಾಜ್ ಬಗ್ಗೆ ಏನು ಅನಿಸುತ್ತೆ? ಗೌತಮಿ ಮತ್ತು ಉಗ್ರಂ ಮಂಜು ಬಗ್ಗೆ ಏನು ಅನಿಸುತ್ತೆ? ಈ ಥರ ಮಾಡಿದ್ದು ಸರಿನಾ ಅಂತ ಹೇಳ್ಬಿಟ್ಟು ನಿಮ್ಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಈ ವೇಳೆ ಧನು ಗೌತಮಿಗಿಂತ ವೀಕ್ ಇದ್ದಾರಾ ಅಂತ ಹೇಳ್ಬಿಟ್ಟು ಕ್ವಶನ್ ಬರುತ್ತೆ ಅಲ್ಲಿ. ಸೊ ಈ ಥರ ನೋಡೋದಾದರೆ ಉಗ್ರಂ ಮಂಜು ಬಿಡಿ, ಈ ಕಡೆ ಗೌತಮಿಗಿಂತ ಧನರಾಜ್ ಅವರು ವೀಕ್ ಇದ್ದಾರಾ ಅಂತ ಹೇಳ್ಬಿಟ್ಟು ನಿಮ್ಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಯಾಕೋ ಫಸ್ಟ್ ವೀಕ್ ಚೆನ್ನಾಗಿ ಆಡಲಿಲ್ಲ ಎಂದು ರಜತ್ ಕಾಲು ಎಳೆದಿದ್ದಾರೆ. ಹಾಗೆ ನಾನು ಇಲ್ಲಿ ಒಬ್ಬನೇ ಆಡ್ತಿರೋದು, ಯಾರನ್ನ ಜೊತೆಗೆ ಕರೆದುಕೊಂಡು ಹೋಗ್ತಿಲ್ಲ ಎಂದು ಮಂಜು ಸಮರ್ಥನೆ ನೀಡಿದ್ದಾರೆ ಅಂತ ಕೂಡ ಇಲ್ಲಿ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು. ಸೊ ನಿಮ್ಗೇನು ಅನಿಸುತ್ತೆ? ಈ ವಾರ ಈ ಥರ ಗೌತಮಿ ಜಾಧವ್ ಮತ್ತು ಉಗ್ರಂ ಮಂಜು ಅವರು ಧನರಾಜ್ ಅವರ ಹೆಸರನ್ನು ತಗೊಳ್ತಿದ್ದಾರಲ್ಲ, ಸೊ ನಿಮ್ಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇಷ್ಟು ಇವತ್ತಿನ ಒಂದು ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಆಗಿರುತ್ತೆ. ಸೊ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳು ಬರ್ತಾನೆ ಇರುತ್ತೆ, ತಪ್ಪದೆ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ದೀರಾ, ಹಾಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.